ಮತ್ತೆ ನೀವು ಅಂದ್ರೆ ಅಶ್ವಿನಿ ಮೇಡಮ್ ಅವ್ರ ಜೊತೆಗೆ ನಿಮ್ದೊಂದು ಜಗಳ ಆಗುತ್ತೆ, ಅದಾದ್ಮೇಲೆ ನೀವು ಅಂದ್ರೆ ಅವ್ರ ಹತ್ರ ಸಾರಿ ಕೇಳ್ತೀರಾ, ದೇವ್ರ ಹತ್ರ ಹೋಗ್ತೀರಾ, ಮತ್ತೆ ಸ್ವಲ್ಪ ನೀವು ಅಳ್ತಾ ಇರ್ತೀರಾ, ಆ ಥರದ್ದೆಲ್ಲ. ಅದನ್ನ ರಾಶಿಕಾ ಅವರು ಮತ್ತೆ ಸೂರಜ್ ಮತ್ತೆ ಅಶ್ವಿನಿ ಅವರು ಅಂದ್ರೆ ತುಂಬಾ ಡೌ ಮಾಡ್ತಾರೆ. ಅವರು ಸುಮ್ಮನೆ ನಾಟಕ ಎಷ್ಟು ಡೌ ಅಂದ್ರೆ ನಾವು ನೋಡಿದಾಗ ಮಾತ್ರ ಅಳೋದು, ಅದ್ ಮತ್ತೆ ಇಲ್ಲಿ ನೋಡದೇ ಇದ್ದಾಗ ಸುಮ್ಮನೆ ಬಿಡೋದು, ಆ ಥರ ಎಲ್ಲ ಅವರು ಮಾತಾಡ್ಕೊಳ್ತಾರೆ. ಆಕ್ಚುಲಿ 3 ಜನ ಕೂತ್ಕೊಂಡು ಬೆಡ್ಡಲ್ಲಿ ಎಷ್ಟು ಡೌ ಅಂದ್ರೆ ಅಷ್ಟು ಡೌ ಮಾಡ್ತಾರೆ ಅವರು. ಸುಮ್ಮನೆ ನಾವು ನೋಡಿದಾಗ ಅಳ್ತಾ ಇದೀವಿ ಅಂತ ಅನ್ಕೊಳ್ಳಿ, ಕೇಳಿ ಬಂದು ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ. ಏನ್ ಅನ್ಸುತ್ತೆ? ರಿಯಾಲಿಟಿ ಬಹುತೇಕರಿಗೆ ಗೊತ್ತಿಲ್ಲ, ಯಾಕಂದ್ರೆ ಅದು ನನ್ನ ಮತ್ತೆ ರಜತ್ ನಡುವೆ ನಡೆದಿದ್ದ ಜಗಳ. ಅಲ್ಲಿ ಅಶ್ವಿನಿ ಅವರು, ರಾಶಿಕಾ, ಸೂರಜ್ 3 ಜನ ಇರ್ಲಿಲ್ಲ, ಮನೆಯ ಬೇರೆ ಯಾರು ಇರ್ಲಿಲ್ಲ ಆ ಸಂದರ್ಭದಲ್ಲಿ. ಅದು ನನ್ನ ತವರಿನ ಬಗ್ಗೆ, ನನ್ನ ತವರ ಮನೆ ಬಗ್ಗೆ ಅವ್ರು ಮಾಡಿದ ಕಮೆಂಟ್ ನ ಕಾರಣಕ್ಕೆ ಬೇಜಾರಾಗಿ ನಾನು ಹತ್ತಿದ್ದು. ಸೊ ಆ ಸಂದರ್ಭದಲ್ಲಿ ಅಶ್ವಿನಿ ಮತ್ತು ಕಾವ್ಯ ಅವರದ್ದು ಗಲಾಟೆ ನಡೀತಾ ಇತ್ತು. ಹಂಗಾಗಿ ಆ ಗಲಾಟೆ ಇಡೀ ಮನೆಗೆ ಹೈಲೈಟ್ ಆಗಿತ್ತು ಹೊರತು ಬೇರೆ ಏನೂ ಇಲ್ಲ. ಸೊ ನಾನೇನೋ ಊಟ ಮಾಡೋದು ನನ್ಗೆ ಒಂದೇ ತಿಂಗಿದ್ದು, ಆ ಮನೆಯಲ್ಲಿ ಯಾರನ್ನೂ ನಂಬಕ್ಕಾಗಲ್ಲ. ನಾವೇನೋ ಬೇಜಾರು ಅಂತ ನಾವು ಶೇರ್ ಮಾಡ್ಕೊಂಡ್ರೆ ಅದನ್ನ ನೆಕ್ಸ್ಟ್ ಡೇ ನಾಮಿನೇಷನ್ಗೋ ಇನ್ನೇನಕ್ಕೋ ತಗೋತಾರೆ. ಸೊ ಯಾರನ್ನೂ ನಂಬಕ್ಕಾಗಲ್ಲ. ಅಂಡ್ ಅದು ನನ್ನ ತೀರಾ ಪರ್ಸನಲ್ ವಿಷಯ. ನಾನು ಅದನ್ನ ಯಾರ ಜೊತೆಗೂ ಅಲ್ಲಿ ಹೇಳ್ಕೊಳ್ಳೋ ಅಷ್ಟು ಕಂಫರ್ಟೇಬಲ್ ಇರಲಿಲ್ಲ. ಸೊ ನಾನು ಒಬ್ಬಳೇ ನೆನೆಸ್ಕೊತಾ ಇದ್ದೆ. ಅವ್ರು ಆಡಿದ ಮಾತುಗಳು, ಒಂದಷ್ಟು ಬದುಕಿನ ಘಟನೆಗಳೆಲ್ಲ ನೆನೆಸ್ಕೊಂಡು ಅಳು ಬರೋದು ಬಿಟ್ಟು ಬೇರೆ ಏನು. ಅಶ್ವಿನಿ ಅವರು ಲಯರ್ ಅಂತೆಲ್ಲ ಹೇಳ್ತಾರೆ. ಅವ್ರು ಅದನ್ನ ಉಸ್ತುವಾರಿ ಸಂದರ್ಭದಲ್ಲಿ ಮಾತಾಡಿದಕ್ಕೆ ಅವ್ರು ಹೇಳಿರ್ತಾರೆ. ಸೊ ನನ್ಗದು ಮ್ಯಾಟರ್ ಆಗಲ್ಲ. ಬಿಕಾಸ್ ಇಡೀ ಮನೆಯಲ್ಲಿ ಒಂದು ಸ್ಟೇಟ್ಮೆಂಟ್ ನ ಎಷ್ಟು ಈಸಿಲಿ ತಿರ್ಚ್ತಾರೆ ಅಶ್ವಿನಿ ಅವರು ಅನ್ನೋದು ಇಡೀ ಕರ್ನಾಟಕಕ್ಕೆ ಗೊತ್ತು. ಸೊ ಒಂದ್ ಸ್ಟೇಟ್ಮೆಂಟ್ ಕೊಟ್ಟು ನಾನು ನಂಗೆ ಹೇಳಿಲ್ಲ ಅಂತ ಪದೇ ಪದೇ ತಿರ್ಚಿರೋದು ಅವರು. ಸೊ ಅವರಿಂದ ನಾನು ಲಯರ ಅಥವಾ ನಾನು ಸತ್ಯವಂತಲ ಅಂತ ಸರ್ಟಿಫಿಕೇಟ್ ನಾನು ಯಾಕೆ ತಗೊಳ್ಳಿ? ಸೊ ಅದು ನಮ್ಗೆ ಅವಶ್ಯಕತೆನೂ ಇಲ್ಲ. ಸೊ ನಾನು ಅದ್ರ ಬಗ್ಗೆ ತಲೆನೂ ಕೆಡ್ಸ್ಕೊಳ್ಳೋದಿಲ್ಲ. ನಾನು ಏನ್ ಹೇಳಿದ್ದೀನಿ, ಕ್ಯಾಮ್ರಾ ಮುಂದೆ ಒಬ್ಬರ ಹತ್ರ ಏನ್ ಹೇಳಿದ್ದೀನಿ ಅದನ್ನೇ ನೇರವಾಗಿ ಬಂದು ಬೇರೆ ಆಕ್ಟಿವಿಟೀಸ್ ಸಂದರ್ಭದಲ್ಲೂ ಹೇಳಿದ್ದೆ. ಸೊ ನಂಗೆ ಅದು ಮ್ಯಾಟ್ರ್ ಆಗಲ್ಲ. ಅಂಡ್ ನಾನು ಅಳ್ತಾ ಇದ್ದೆ, ಅವ್ರಿಗೆ ನೊಂದವರ ನೋವು ನೊಂದವರಷ್ಟೇ ಬಲ್ಲರು ಅಂತ. ಸೊ ನಮ್ಮ ಪರ್ಸನಲ್ ನೋವುಗಳು ಏನಿರುತ್ತೆ ಅನ್ನೋದು ನಮಗ್ ಮಾತ್ರ ಗೊತ್ತಿರುತ್ತೆ, ನಿಮ್ಗೆ ಹೆಂಗ್ ಗೊತ್ತಿರುತ್ತೆ? ಸೇಮ್ ಥಿಂಗ್ ಸ್ಪಂದನ ಕೂಡ ಹೇಳಿದ್ದು ನನ್ನ ಹತ್ರ. ನನ್ ಫಸ್ಟ್ ಎಲ್ಲೂ ನೀವು ನಾಟಕ ಮಾಡ್ತಿದ್ದೀರಾ ಅನಿಸ್ತು, ಬಟ್ ನನಗೆ ಅರ್ಥ ಆಗಿಲ್ಲ. ಬಿಕಾಸ್ ನಾನು ಸಿಚುವೇಶನ್ ನ ಫೇಸೇ ಮಾಡಿಲ್ಲ, ಅಥವಾ ನನ್ನ ಲೈಫಲ್ಲಿ ಅಂತ ಕಷ್ಟನೇ ಬಂದಿರ್ಲಿಕ್ಕಿಲ್ಲ. ಹಂಗಾಗಿ ನನಗದು ಕಷ್ಟ ಅಂತ ಅನ್ಸಿರ್ಲಿಕ್ಕಿಲ್ಲ. ಸೊ ನಾನು ಅದನ್ನ ತುಂಬಾ ಓಪನ್ ಆಗಿ, ನಾನು ಆಕ್ಚುಲಿ ಅದನ್ನ ಜಾಸ್ತಿ ಶೇರ್ ಮಾಡ್ಕೊಂಡಿರೋದೇ ಅಶ್ವಿನಿ ಅವ್ರ ಹತ್ರ. ಸೊ ಅವ್ರಿಗೆ ಅದು ಇದನ್ಸಿಲ್ಲ ಅಂತಂದ್ರೆ ಅವ್ರು ಇನ್ನೊಬ್ಬರ ನೋವನ್ನ ಅರ್ಥ ಮಾಡ್ಕೊಳ್ಳೋ ಅಷ್ಟು ಕೆಪಾಬಿಲಿಟಿ ಅವ್ರಿಗಿಲ್ಲ ಅಂತ ಅರ್ಥ. ಸೊ ಮತ್ತೊಂದೇನು ಅಂತಂದ್ರೆ ಬಿಗ್ ಬಾಸ್ ಮನೇಲಿ ನೀವು ಅಳದೇ ಆಗ್ಲಿ ನಗದೇ ಆಗ್ಲಿ ನಾಟಕ ಮಾಡಕ್ ಆಗದೇ ಇಲ್ಲ. ಸೊ ಅದು ಒಬ್ಬ ಮನುಷ್ಯನಿಗೆ ಸುಮ್ನೆ ಕಣ್ಣೀರ್ ಬರಲ್ಲ. ನಾನಂತೂ ಆಕ್ಟ್ರೆಸ್ ಅಲ್ಲ, ನನಗೆ ಕ್ಯಾಮ್ರಾ ಮುಂದೆ ಬಂದು ನಾನು ಆಕ್ಟಿಂಗ್ ಮಾಡಿ ಅಭ್ಯಾಸನೂ ಇಲ್ಲ. ಹಂಗಾಗಿ ಅದು ಹೆಂಗಿತ್ತು ಅಂದ್ರೆ, ಈ ಚಿಕ್ಕ ಮಕ್ಕಳು ಅಂಗನವಾಡಿ ಮಕ್ಕಳು ಲಾಸ್ಟ್ ಅಲ್ಲಿ ನಿಂತ್ಕೊಂಡು ಸ್ಟೆಪ್ ತಪ್ಪಾಗಿ ಕಳೆದೋಗಿರೋ ತರ ಇರ್ತಾರಲ್ಲ, ಹಂಗ ಅಂದ್ರೆ ಇದ್ದಿದ್ದೆ ಲಾಸ್ಟ್. ಇದು ನಮ್ಗದು ತಲೆಗೂ ಕೂತ್ಕೋತಿರ್ಲಿಲ್ಲ. ಅಂಡ್ ನಮ್ಗೆ ಆ ಮಜಲ್ ಮೆಮೊರಿ ಅನ್ನೋದೇನಿದೆ ಡ್ಯಾನ್ಸ್ದು ಅದು ಇಲ್ವೇ ಇಲ್ಲ. ಸೊ ಹಂಗಾಗಿ ನಾವು ಅದ್ರಕ್ಕೆ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿರ್ಲಿಲ್ಲ. ಅದನ್ನ ಸುಮ್ನೆ ಏನೋ ತೇಪೆ ಹಚ್ಚೋಣ ಅಂತ ಹಿಂಗ್ ನಿಂತ್ಕೊಂಡಿದ್ವಿ. ಬಟ್ ಸುದೀಪ್ ಸರ್ ಕಂಡಂಗ್ ಬಿದ್ದು ಮತ್ತೆ ಕರೆದ್ರು. ಸೊ ಅದು ಹಿಂಗೆ ಅಂದ್ರೆ ನನ್ಗದು ನನ್ನ ಪ್ರೊಫೆಷನ್ ಅಲ್ಲ. ನೀವು ಬೇಕು ಅಂದಾಗ ಅಳಕ್ ನಂಗೆ ಆಗದೇ ಇಲ್ಲ. ಈಗ ನೀವು ಅಳ್ಸಿದ್ರು ನಾನು ಅಳಲ್ಲ. ಬಟ್ ಸಂದರ್ಭ ಬಂದಾಗ ನನ್ನ ಫ್ಯಾಮಿಲಿ ಇರೋದಿಲ್ಲ. ಈಗ ನಾನು ಮದುವೆಯಾಗಿ 6 ತಿಂಗಳಾಗಿದೆ ಅಷ್ಟೇ. ನನ್ನ ತವ್ರ ಮನೆ ಬಿಟ್ಟು ನನ್ನ ಗಂಡನ ಮನೆಗೆ ಬಂದಿದ್ದೀನಿ, ಅಲ್ಲಿಂದ ಸೀದಾ ಬಿಗ್ ಬಾಸ್ ಮನೆಗೆ ಬಂದಿದ್ದೀನಿ. ಸೊ 2 ಫ್ಯಾಮಿಲಿನ ಮಿಸ್ ಮಾಡ್ಕೋತಿರ್ತೀನಿ. ಈಗ ತವ್ರ ಮನೇಲಿ ಆಗಿರೋ ಕಷ್ಟಕ್ಕೆ ಎಲ್ಲೋ ಒಂದು ಆ ನೆನಪಾದಾಗ ಗಂಡನ ಮನೆಯವ್ರು ಯಾರೋ ಸಮಾಧಾನ ಮಾಡೋರು ಇರ್ತಾರೆ. ಇಲ್ಲಿ ದಿಢೀರ್ ಅಂತ ಬಂದಾಗ 2 ಫ್ಯಾಮಿಲಿ ಇಲ್ಲ. ಸೊ ಸೇಮ್ ಅಗೇನ್ ಯಾರೋ ಒಬ್ರು ತುಂಬಾ ಕ್ಲೋಸ್ ಆಗಿದ್ದವ್ರು ನನ್ನ ತವ್ರ ಮನೆ ಬಗ್ಗೆ ಕಮೆಂಟ್ ಮಾಡಿದಾಗ ಅದು ಮತ್ತೆ ನೋವಾಗುತ್ತೆ, ಮತ್ತೆ ಬೇಜಾರಾಗೇ ಆಗುತ್ತೆ. ಸೊ ಆ ಕಾರಣಕ್ಕೆ ನಾನು ಹತ್ತನೇ ಹೊರತು ಆ ರಿಯಾಲಿಟಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನ್ ನಡೆದಿದೆ ಅನ್ನೋದು ಇವ್ರಿಗೆ ಗೊತ್ತಾ ಇಲ್ಲ. ಸೊ ಅದಕ್ಕೆ ಹೇಳೋದು, ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು ಅಂತ. ಇವ್ರು ನೋಡದೆ ಇನ್ನೊಬ್ಬರ ಬಗ್ಗೆ ಕಮೆಂಟ್ ಮಾಡ್ತಾರೆ. ಸೊ ಅದು ಜನಕ್ಕೂ ಅರ್ಥ ಆಗುತ್ತೆ ಅಂತ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.